ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲೂ ಕೂಡ ಬಿರು ಬಿಸಿಲನ್ನು ಲೆಕ್ಕಿಸದೆ ಬಿಜೆಪಿಯ ಅಭ್ಯರ್ಥಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪಿಸಿ ಮೋಹನ್ ಇವತ್ತು ಕೂಡ ಮತ ಶಿಕಾರಿಯನ್ನು ಮುಂದುವರಿಸಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಶಿವಾಜಿನಗರದ ಎಸ್ಆರ್ ನಗರದಲ್ಲಿ ಬಿರುಸಿನ ಮತಯಾಚನೆಯನ್ನು ನಡೆಸಿದ್ರು. ಸಂಸದ ಪಿಸಿ ಮೋಹನ್ ಅವರಿಗೆ ಮಾಜಿ ಕಾರ್ಪೊರೇಟರ್ ಗೋಪಿ ಗುಣಶೇಖರ್ ಸಾಥನ್ನು ಕೊಟ್ಟರು. ಈ ವೇಳೆ ಮಾತನಾಡಿದ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಈ ಬಾರಿ ಅತಿ ಹೆಚ್ಚಿನ ಲೀಡ್ನಲ್ಲಿ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಎಸ್ಆರ್ ನಗರದ ಬಿಜೆಪಿಯ ಭದ್ರಕೋಟೆ, ಇದರಿಂದಾಗಿ ಶಿವಾಜಿನಗರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಪಡಿತೇನೆ ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. 3ನೇ ಬಾರಿ ಪ್ರಧಾನಿ ಮೋದಿ ಅವರನ್ನ ಪಿಎಂ ಮಾಡಲಿಕ್ಕೆ ಜನ ಈ ಬಾರಿ ಬಿಜೆಪಿಗೆ ಅತಿ ಹೆಚ್ಚಾಗಿ ಮತವನ್ನು ಕೊಡ್ತಾರೆ ಎಂಬ ವಿಶ್ವಾಸವಿದೆ ಅಂತೇಳಿ ಪಿಸಿ ಮೋಹನ್ ಮಾತನಾಡಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಸಂಸದರು ಪಿಸಿ ಮೋಹನ್ ಅವರು ಇವತ್ತು ಕೂಡ ಭರ್ಜರಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಬಿರು ಬಿಸಿಲಲ್ಲೂ ಕೂಡ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಅವ್ರ ಜೊತೆಗೆ ಮಾಜಿ ಕಾರ್ಪೊರೇಟರ್ಗಳು ಕೂಡ ಜಾಯಿನ್ ಆಗಿರುವಂಥದ್ದು. ಗೋಪಿ ಅವರಿದ್ದಾರೆ, ಜೊತೆಗೆ ಗುಣಶೇಖರ್ ಅವರಿದ್ದಾರೆ. ಎಲ್ಲರೂ ಕೂಡ ಸೇರಿಕೊಂಡು ಇವ್ರ ಜೊತೆಗೆ ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಂಡಿರುವಂಥದ್ದು. ನೇರವಾಗಿ ಪಿಸಿ ಮೋಹನ್ ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಹೇಗಿದೆ ಸರ್ ಇವತ್ತಿನ ಅದು ಇಷ್ಟೊಂದು ಬಿಸಿಲಲ್ಲೂ ಕೂಡ ಪ್ರಚಾರ ಕೈಗೊಂಡಿದ್ದೀರಿ? ಮಾಜಿ ಕಾರ್ಪೊರೇಟರ್ಗಳಿದ್ದಾರೆ ನಿಮ್ಮ ಜೊತೆಗೆ. ಇವತ್ತು ನಮ್ಮ ಮಾಜಿ ಕಾರ್ಪೊರೇಟರ್ಗಳಾದಂಥ ಗೋಪಿ ಮತ್ತು ಗುಣಶೇಖರ್ ಮತ್ತು ನಮ್ಮ ಮಂಡಲದ ಅಧ್ಯಕ್ಷರಾದಂತಹ ಬಾಲಾಜಿ ಮಣಿ ಅವ್ರ ಜೊತೆ ನಾನು ಸಂಪಂಗಿ ರಾಮನಗರ ವಾರ್ಡು ಏನು ಶಿವಾಜಿನಗರ ಅಸೆಂಬ್ಲಿಗೆ ಬರ್ತದೆ, ಈ ಒಂದು ವಾರ್ಡಲ್ಲಿ ನಾವು ಪ್ರಚಾರ ಮಾಡ್ತಾಯಿದ್ದೇವೆ. ಬೆಳಿಗ್ಗೆ 7:30 ಮಾಡ್ತಾಯಿದ್ದೀವಿ. ಬಹಳ ಸಂತೋಷ ಆಗ್ತಾಯಿದೆ. ಜನರು ನಾವು ಹೋದಾಗ ಸ್ವಾಗತಿಸ್ತಾ ಇದ್ದಾರೆ. ಜನರು ಭಾಳ ಸಂತೋಷದಿಂದ ಬೆಳಿಗ್ಗೆ ನಾವು ಮನೆಗೆ ಹೋದಾಗ ಎಲ್ಲರೂ ಕೂಡ ಮನೆಯಲ್ಲಿ ಟಿಫನ್ ಮಾಡಿ ಹೋಗಬೇಕು ಅಂತ ಕೂಡ ಜನರು ನಮ್ಮನ್ನು ಫೋರ್ಸ್ ಮಾಡ್ತಾಯಿದೆ. ಅಂದರೆ ಅಷ್ಟೊಂದು ಜನರಿಗೆ ಮತ್ತೆ ನರೇಂದ್ರ ಮೋದಿ ಅವ್ರನ್ನ 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಒಂದು ಜನರ ಕೂಡ ಆಸೆ ಇದೆ. ಮತ್ತು ಬೆಂಗಳೂರಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂಥದ್ದು, ಮತ್ತು ಕಾಂಗ್ರೆಸ್ಸಿನ ದುರಾಳಿತ ಏನು ಕಳೆದ 10 ತಿಂಗಳಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದೇ ಒಂದು ಪಾರ್ಟ್ ಹೋಲ್ ಕೂಡ ಫಿಲಪ್ ಮಾಡಿಲ್ಲ. ಜನರು ಅಭಿವೃದ್ಧಿ ಆಗಿಲ್ಲ. ಯಾಕನ ಕಾಂಗ್ರೆಸ್ ಬಂತು ಅನ್ನೋದು ಜನರ ಮನಸ್ಸಲ್ಲಿದೆ. ಗ್ಯಾರಂಟಿಗಳ ಬಗ್ಗೆ ಇವಾಗ ಯಾವುದೇ ಒಂದು 2,000 ರೂಪಾಯಿ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಪವರ್ ಬಿಲ್ ಕೂಡ ಜಾಸ್ತಿ ಆಗಿರುವಂಥದ್ದು ಎಲ್ಲವನ್ನು ಕೂಡ ಹೇಳ್ತಿದ್ದಾರೆ. ಕಾಂಗ್ರೆಸ್ ಯಾಕನ ಬಂತು ಅಂತ ಹೇಳಿ ನಮ್ಮ ಈ ಮತದಾರರು ಹೇಳ್ತಾ ಇದ್ದಾರೆ.